ನೋಡಿ, ಜಾತಿ ಗಣತಿ ವರದಿ ನೋಡಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಇದು. ಜಾತಿ ಜನಗಣತಿ ವರದಿ ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ, ಅದನ್ನು ನೋಡಿದ ನಂತರ ಆ ಬಗ್ಗೆ ಮಾತನಾಡ್ತೇನೆ. ರಾಜ್ಯದಲ್ಲಿ 1 ಕೋಟಿ ಜನ ಲಿಂಗಾಯತರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಇದು. ನಾನು ಅದನ್ನು ನೋಡ್ಬಿಟ್ಟು ಮತ್ತೆ ಮಾತನಾಡ್ತೇನೆ. ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ ಈ ಜಾತಿ ಜನಗಣತಿ ವರದಿ, ಅದನ್ನ ನೋಡಿದ ನಂತರ ಆ ಬಗ್ಗೆ ನಾನು ಮಾತನಾಡ್ತೇನೆ. ರಾಜ್ಯದಲ್ಲಿ ಸದ್ಯ 1 ಕೋಟಿ ಜನ ಲಿಂಗಾಯತ ನಾಯಕರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಇದು. ಅದೇಪ್ಪ, ನಾನು ಕಾಪಿ ಈಗ ನನಗೆ ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಕಾಪಿ ಬಂದದ. ಈಗ ಬೆಳಿಗ್ಗೆ ಕಾಪಿ ಬಂದದ. ನಾನು ಅದನ್ನ ತೆಗೆದು ನೋಡಿಲ್ಲ. ಯಾಕಂದ್ರೆ ನೋಡಿದ್ರೆ ಜನ ಎಲ್ಲ ರಾತ್ರಿ, ನಾನು ಬೆಳಗಾವಿನಿಂದ ಬರುವುದಾಗ ರಾತ್ರಿ 2:30 ಗಂಟೆ ಆಯ್ತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ರೆ ನಿಮ್ಗೆ ಹೇಳ್ತೇನೆ. ಅಧ್ಯಯನ ಮಾಡಿ ಮತ್ತೆ ಚರ್ಚೆ ಹೌದು, ಅಧ್ಯಯನ ಮಾಡಿ ಮತ್ತೆ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ. ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ. ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ. ಕ್ಯಾಬಿನೆಟ್ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ನೋಡಿ, ಈಗ ನೋಡ್ಲಾರ್ದೆ ಮಾತಾಡೋದು ಬಾ ತಪ್ಪಾಗುತ್ತೆ. ನಾನು ನೋಡಿಲ್ಲ, ಏನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ನೋಡಿ, ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಇದೇ ಜಾತಿ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ. ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಎಲ್ಲ ವಿಚಾರ, ಆದ್ರೆ ಕುರ್ಚಿಯನ್ನ ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ. ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ವಿ ಸೋಮಣ್ಣ ಇನ್ನೇನೆಲ್ಲ ಹೇಳಿದ್ದಾರೆ ಕೇಳಿ. ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ನೋಡಿ, ಇದೇ ಜಾತಿ ಜನಗಣತಿ ವಿಚಾರಕ್ಕೆ ವಿರೋಧ ಕೇಳಿ ಬರ್ತಾ ಉಂಟು. ಅದು ಕೂಡ ಈ ಮಠಾಧೀಶರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದು ಕೂಡ ಇದು ಪಾರದರ್ಶಕವಾಗಿ ನಡೆದಿಲ್ಲ. ಇದು ಮತ್ತೆ ಈ ಜಾತಿ ಜನಗಣತಿ ಆಗ್ಬೇಕು ಅಂತ ಹೇಳ್ತಿದ್ರು. ಮಠಾಧೀಶರು ಬೇಡಿಕೆಯನ್ನು ಇಟ್ಟಿದ್ರು. ಈ ಮಠಾಧೀಶರು ಹೇಳದಂತೆ ಸರ್ಕಾರಗಳು ನಡೆಯಲ್ಲ. ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಠಾಧೀಶರು ಏನು ಎಲ್ಲರೂ ಕರೆಕ್ಟ್ ಆಗಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯ ಸಹ ತಪ್ಪು ಆಗಬಹುದು. ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನಾ ಹೇಳಿದಂತೆ, ಮಠಾಧೀಶರು ಹೇಳಿದಂತೆ ಸರ್ಕಾರ ನಡೆಯಲ್ಲ. ಇದು ಶರಣಾಪುರ ಅವ್ರು ಹೇಳ್ತಾ ಇರುವಂತ ಮಾತುಗಳು. ಹಾಗಾದ್ರೆ ಶರಣಬಸವ ದರ್ಶನಾಪುರ ಅವ್ರಿಗೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮಠಾಧೀಶರ ಹೇಳಿಕೆ ಪ್ರಕಾರ ಮತ್ತೊಮ್ಮೆ ಆಗ್ಬೇಕು. ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತದೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೆಯಲ್ಲ. ನೋಡಿ, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸನ್ನ ತೋರಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ನಡೆಗೆ ಈಗ ವೀರಶೈವ ಮಹಾಸಭಾ ನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಿಗದಿಯಾಗಿದೆ. ವೀರಶೈವ ಮಹಾಸಭಾದಿಂದ ಸಭೆ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಸಭೆಯಲ್ಲಿ ವರದಿಯ ಸಾಧಕ ಹಾಗೆ ಬಾಧಕದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಸಚಿವರಿಗೂ ಕೂಡ ರಿಪೋರ್ಟ್ ಅನ್ನ ಕೊಡಲಿದ್ದಾರೆ ವೀರಶೈವ ಮಹಾಸಭಾ. ಇದು ರಿಪಬ್ಲಿಕನ್ನದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಹಾಗೆ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದ ಸಭೆಯನ್ನ ಕರೆದು ಈ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ
ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ನೋಡಿ, ಜಾತಿ ಗಣತಿ ವರದಿ ನೋಡಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಇದು. ಜಾತಿ ಜನಗಣತಿ ವರದಿ ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ, ಅದನ್ನು ನೋಡಿದ ನಂತರ ಆ ಬಗ್ಗೆ ಮಾತನಾಡ್ತೇನೆ. ರಾಜ್ಯದಲ್ಲಿ 1 ಕೋಟಿ ಜನ ಲಿಂಗಾಯತರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಇದು. ನಾನು ಅದನ್ನು ನೋಡ್ಬಿಟ್ಟು ಮತ್ತೆ ಮಾತನಾಡ್ತೇನೆ. ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ ಈ ಜಾತಿ ಜನಗಣತಿ ವರದಿ, ಅದನ್ನ ನೋಡಿದ ನಂತರ ಆ ಬಗ್ಗೆ ನಾನು ಮಾತನಾಡ್ತೇನೆ. ರಾಜ್ಯದಲ್ಲಿ ಸದ್ಯ 1 ಕೋಟಿ ಜನ ಲಿಂಗಾಯತ ನಾಯಕರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಇದು. ಅದೇಪ್ಪ, ನಾನು ಕಾಪಿ ಈಗ ನನಗೆ ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಕಾಪಿ ಬಂದದ. ಈಗ ಬೆಳಿಗ್ಗೆ ಕಾಪಿ ಬಂದ. ನಾನು ಅದನ್ನ ತೆಗೆದು ನೋಡಿಲ್ಲ. ಯಾಕಂದ್ರೆ ನೋಡಿದ್ರಲ್ಲ ಜನ ಎಲ್ಲ ರಾತ್ರಿ, ನಾನು ಬೆಳಗಾವಿನಿಂದ ಬರೋದಾಗ ರಾತ್ರಿ 2-3 ಗಂಟೆ ಆಯ್ತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ರೆ ನಿಮ್ಗೆ ಹೇಳ್ತೇನೆ. ಹೌದು ಸರ್, ನಮ್ಗೆ ಅಧ್ಯಯನ ಮಾಡಿ ಮತ್ತೆ ಚರ್ಚೆಯನ್ನು ಮಾಡಿ. ಹೌದು, ಅಧ್ಯಯನ ಮಾಡಿ ಮತ್ತೆ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ. ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ನೋಡಿ, ಈಗ ನೋಡ್ಲಾರ್ದೆ ಮಾತಾಡೋದು ಬಾ ತಪ್ಪಾಗುತ್ತೆ. ನಾನು ನೋಡಿಲ್ಲ, ಇನ್ನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ನೋಡಿ, ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಇದೇ ಜಾತಿ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ. ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಎಲ್ಲ ವಿಚಾರ, ಆದ್ರೆ ಕುರ್ಚಿಯನ್ನ ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ. ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ವಿ ಸೋಮಣ್ಣ ಇನ್ನೇನೆಲ್ಲ ಹೇಳಿದ್ದಾರೆ ಕೇಳಿ. ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ಕಾಂಟ್ರಾಕ್ಟ್ ನೋಡಿ, ಇದೇ ಜಾತಿ ಜನಗಣತಿ ವಿಚಾರಕ್ಕೆ ವಿರೋಧ ಕೇಳಿ ಬರ್ತಾ ಉಂಟು. ಅದು ಕೂಡ ಈ ಮಠಾಧೀಶರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದು ಕೂಡ ಇದು ಪಾರದರ್ಶಕವಾಗಿ ನಡೆದಿಲ್ಲ. ಇದು ಮತ್ತೆ ಈ ಜಾತಿ ಜನಗಣತಿ ಆಗ್ಬೇಕು ಅಂತ ಹೇಳ್ತಿದ್ರು. ಮಠಾಧೀಶರು ಬೇಡಿಕೆಯನ್ನು ಇಟ್ಟಿದ್ರು. ಈ ಮಠಾಧೀಶರು ಹೇಳದಂತೆ ಸರ್ಕಾರಗಳು ನಡೆಯಲ್ಲ. ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಠಾಧೀಶರು ಏನು ಎಲ್ಲರೂ ಕರೆಕ್ಟ್ ಆಗಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯ ಸಹ ತಪ್ಪು ಆಗಬಹುದು. ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನಾ ಹೇಳಿದಂತೆ, ಮಠಾಧೀಶರು ಹೇಳಿದಂತೆ ಸರ್ಕಾರ ನಡೆಯಲ್ಲ. ಇದು ಶರಣಾಪುರ ಅವ್ರು ಹೇಳ್ತಾ ಇರುವಂತ ಮಾತುಗಳು. ಹಾಗಾದ್ರೆ ಶರಣಬಸವ ದರ್ಶನಾಪುರ ಅವ್ರಿಗೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮಠಾಧೀಶರ ಹೇಳಿಕೆ ಪ್ರಕಾರ ಮತ್ತೊಮ್ಮೆ ಆಗ್ಬೇಕು. ಹಿಂದಿನ ಸಲ ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತದೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೆಯಲ್ಲ. ನೋಡಿ, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸನ್ನ ತೋರಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ನಡೆಗೆ ಈಗ ವೀರಶೈವ ಮಹಾಸಭಾ ನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಿಗದಿಯಾಗಿದೆ. ವೀರಶೈವ ಮಹಾಸಭಾದಿಂದ ಸಭೆ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಸಭೆಯಲ್ಲಿ ವರದಿಯ ಸಾಧಕ ಹಾಗೆ ಬಾಧಕದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಸಚಿವರಿಗೂ ಕೂಡ ರಿಪೋರ್ಟ್ ಅನ್ನ ಕೊಡಲಿದ್ದಾರೆ ವೀರಶೈವ ಮಹಾಸಭಾ. ಇದು ರಿಪಬ್ಲಿಕನ್ನದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾಕಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಹಾಗೆ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದ ಸಭೆಯನ್ನ ಕರೆದು ಈ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ
ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು ನೋಡಿ, ಜಾತಿ ಗಣತಿ ವರದಿ ನೋಡಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಇದು. ಜಾತಿ ಜನಗಣತಿ ವರದಿ ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ, ಅದನ್ನು ನೋಡಿದ ನಂತರ ಆ ಬಗ್ಗೆ ಮಾತನಾಡ್ತೇನೆ. ರಾಜ್ಯದಲ್ಲಿ 1 ಕೋಟಿ ಜನ ಲಿಂಗಾಯತರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ ಇದು. ನಾನು ಅದನ್ನು ನೋಡ್ಬಿಟ್ಟು ಮತ್ತೆ ಮಾತನಾಡ್ತೇನೆ. ಈಗಷ್ಟೇ ನನ್ನ ಕೈಗೆ ಸಿಕ್ಕಿದೆ ಈ ಜಾತಿ ಜನಗಣತಿ ವರದಿ, ಅದನ್ನ ನೋಡಿದ ನಂತರ ಆ ಬಗ್ಗೆ ನಾನು ಮಾತನಾಡ್ತೇನೆ. ರಾಜ್ಯದಲ್ಲಿ ಸದ್ಯ 1 ಕೋಟಿ ಜನ ಲಿಂಗಾಯತ ನಾಯಕರಿದ್ದಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಇದು. ಅದೇಪ್ಪ, ನಾನು ಕಾಪಿ ಈಗ ನನಗೆ ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಕಾಪಿ ಬಂದದ. ಈಗ ಬೆಳಗ್ಗೆ ಕಾಪಿ ಬಂದ, ನಾನು ಅದನ್ನ ತೆಗೆದು ನೋಡಿಲ್ಲ. ಯಾಕಂದ್ರೆ ನೋಡಿದ್ರಲ್ಲ ಜನ ಎಲ್ಲ, ರಾತ್ರಿ ನಾನು ಬೆಳಗಾವಿನಿಂದ ಬರೋದಾಗ ರಾತ್ರಿ 2-3 ಗಂಟೆ ಆಯ್ತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೇನೆ. ಅಧ್ಯಯನ ಮಾಡಿ ಮತ್ತೆ ಚರ್ಚೆ ಹೌದು, ಅಧ್ಯಯನ ಮಾಡಿ ಮತ್ತೆ ನಾವೆಲ್ಲ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ, ಅದು ಒಂದೇ ಚರ್ಚೆ ಆಗ್ತದ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ, ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ನಮ್ಗೆ ಕೊಟ್ಟಿದಾರ, ಅದನ್ನ ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವ ಅಲ್ಲೆಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ. ಕ್ಯಾಬಿನೆಟ್ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ನೋಡಿ, ಈಗ ನೋಡ್ಲಾರ್ದೆ ಮಾತಾಡೋದು ಬಹಳ ತಪ್ಪಾಗುತ್ತೆ. ನಾನು ನೋಡಿಲ್ಲ, ಇನ್ನ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ನೋಡಿ, ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಅದನ್ನ ನೋಡ್ಬಿಟ್ಟು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಇದೇ ಜಾತಿ ಜನಗಣತಿ ವರದಿ ಕಾಗಕ್ಕ ಹಾಗೆ ಗುಬ್ಬಕ್ಕ ಕತೆ ತರ ಇದೆ. ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗಬಹುದು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪೂರ್ಣ ಸತ್ಯ ಗೊತ್ತಿದೆ ಎಲ್ಲ ವಿಚಾರ, ಆದ್ರೆ ಕುರ್ಚಿಯನ್ನ ಉಳಿಸಿಕೊಳ್ಳಲು ವರದಿ ಜಾರಿಗೆ ಮುಂದಾಗಿದ್ದಾರೆ. ಜಾತಿ ಜನಗಣತಿ ವರದಿ ತಪ್ಪಾಗಿದೆ ಅಂತ ವಿ ಸೋಮಣ್ಣ ಹೇಳ್ತಿದ್ದಾರೆ. ಬನ್ನಿ ಹಾಗಾದ್ರೆ ವಿ ಸೋಮಣ್ಣ ಇನ್ನೇನೆಲ್ಲ ಹೇಳಿದ್ದಾರೆ ಕೇಳಿ. ಮಂಡನೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಮುಂದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಕುಳಿತುಕೋತೀವಿ. ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ. ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು, ಮಠಮಾನ್ಯಗಳು, ನಮ್ಮದೇ ಆದಂತಹ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆನೆಪರದವನ್ನು ನಾವು ಈಗಾಗಲೇ ಮಾಡಿದ್ವಿ. ನಾನು ಕೂಡ ಮಂತ್ರಿ ಆಗಿದ್ದೆ. ನೋಡಿ, ಇದೇ ಜಾತಿ ಜನಗಣತಿ ವಿಚಾರಕ್ಕೆ ವಿರೋಧ ಕೇಳಿ ಬರ್ತಾ ಉಂಟು. ಅದು ಕೂಡ ಈ ಮಠಾಧೀಶರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಅದು ಕೂಡ ಇದು ಪಾರದರ್ಶಕವಾಗಿ ನಡೆದಿಲ್ಲ. ಇದು ಮತ್ತೆ ಈ ಜಾತಿ ಜನಗಣತಿ ಆಗ್ಬೇಕು ಅಂತ ಹೇಳ್ತಿದ್ರು. ಮಠಾಧೀಶರು ಬೇಡಿಕೆಯನ್ನು ಇಟ್ಟಿದ್ರು. ಈ ಮಠಾಧೀಶರು ಹೇಳದಂತೆಯಲ್ಲಿ ಸರ್ಕಾರಗಳು ನಡೆಯಲ್ಲ. ಕಲಬುರಗಿಯಲ್ಲಿ ಸಚಿವ ಶರಣಬಸವ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಠಾಧೀಶರು ಏನು ಎಲ್ಲರೂ ಕರೆಕ್ಟ್ ಆಗಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯ ಸಹ ತಪ್ಪು ಆಗಬಹುದು. ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನಾ ಹೇಳಿದಂತೆ, ಮಠಾಧೀಶರು ಹೇಳಿದಂತೆ ಸರ್ಕಾರ ನಡೆಯಲ್ಲ. ಇದು ಶರಣಾಪುರ ಅವ್ರು ಹೇಳ್ತಾ ಇರುವಂತ ಮಾತುಗಳು. ಹಾಗಾದ್ರೆ ಶರಣಬಸವ ದರ್ಶನಾಪುರ ಅವ್ರಿಗೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮಠಾಧೀಶರ ಹೇಳಿಕೆ ಪ್ರಕಾರ ಮತ್ತೊಮ್ಮೆ ಆಗ್ಬೇಕು. ಹಿಂದಿನ ಸಲ ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ನಡೀತದ. ನೋಡಿ, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸನ್ನ ತೋರಿಸ್ತಾ ಇರುವಂತದ್ದು ಸಿದ್ದರಾಮಯ್ಯ ನಡೆಗೆ ಈಗ ವೀರಶೈವ ಮಹಾಸಭಾ ನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಿಗದಿಯಾಗಿದೆ. ವೀರಶೈವ ಮಹಾಸಭಾದಿಂದ ಸಭೆ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಸಭೆಯಲ್ಲಿ ವರದಿಯ ಸಾಧಕ ಹಾಗೆ ಬಾಧಕದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಸಚಿವರಿಗೂ ಕೂಡ ರಿಪೋರ್ಟ್ ಅನ್ನ ಕೊಡಲಿದ್ದಾರೆ ವೀರಶೈವ ಮಹಾಸಭಾ. ಇದು ರಿಪಬ್ಲಿಕನ್ನದ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಯಾಕಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಹಾಗೆ ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟದ ಸಭೆಯನ್ನ ಕರೆದು ಈ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಾಗಲಿ, ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ
ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೇ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಇದು ಮತ್ತೊಮ್ಮೆ ಪುನರ್ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆಗೆ ಭೇಟಿ ಕೊಟ್ಟು